ಸ್ನೇಹಿತರೆ, ಟೊಯೋಟಾ ಫಾರ್ಚುನರ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಫಾರ್ಚುನರ್ ತಗೊಳ್ಳೋರಲ್ಲಿ ತುಂಬಾ ಕೆಲವು ಜನ ಮಾತ್ರ ಈ ಕಾರ್ನ ಇಷ್ಟಪಟ್ಟು ಇದನ್ನ ಎಂಜಾಯ್ ಮಾಡಕ್ಕೆ ಅಂತ, ಇದನ್ನ ಡ್ರೈವ್ ಮಾಡಕ್ಕೆ ಅಂತ, ಇದ್ರ ಮೇಲಿರುವಂತ ಲವ್ ಇಂದ ತಗೊಳ್ಳೋದು. ಮಿಕ್ದವರೆಲ್ಲ ಬರೀ ಅವ್ರ ಸ್ಟ್ಯಾಟಸ್ ಸಿಂಬಲ್ಗೋಸ್ಕರ ತಗೋತಾರೆ, ಈಗೋಗೋಸ್ಕರ ತಗೋತಾರೆ. ಟೊಯೋಟಾ ಫಾರ್ಚುನರ್ನ ಬೈ ಮಾಡಬೇಕು ಅನ್ನೋದು ಎಲ್ಲರ ಒಂದು ಡ್ರೀಮ್ ಆಗಿರುತ್ತೆ ಅಂತ ಹೇಳ್ಬೋದು. ಆದರೆ ಇದರ ಬೆಲೆ ಬಂದ್ಬಿಟ್ಟು 50 ಲಕ್ಷಕ್ಕಿಂತ ಅಧಿಕ ಆಗುತ್ತೆ. ಅದಕ್ಕೋಸ್ಕರ ಜನರು ಯಾರಾದರೂ ಒಬ್ಬ ಫ್ಯಾಮಿಲಿಯಲ್ಲಿ ಒಬ್ಬ ಟೊಯೋಟಾ ಫಾರ್ಚುನರ್ ಇಟ್ಟಿದ್ದಾನೆ ಅಂತಂದ್ರೆ ಅವ್ನ ಲೈಫಲ್ಲಿ ಏನೋ ಸಾಧಿಸಿದಾನೆ ಅನ್ನೋ ಲೆವೆಲ್ಗೆ ನೋಡ್ತಾರೆ ಅಂತ ಹೇಳ್ಬೋದು. ಆದರೆ ಇಷ್ಟು ದಿನ ಬರ್ತಕ್ಕಂಥ ಟೊಯೋಟಾ ಫಾರ್ಚುನರ್ ಈ ರೀತಿ ಕಾಣ್ತಾ ಇತ್ತು. ಈಗ ಬರ್ತಕ್ಕಂಥ EV ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥ ಫಾರ್ಚುನರ್ ಯಾವ ರೀತಿ ಕಾಣುತ್ತೆ ಗೊತ್ತಾ? ಈ ರೀತಿ ಕಾಣುತ್ತೆ ಅಂತ ಹೇಳ್ಬೋದು. ಆದರೆ ವಿಷಯ ಇದಲ್ಲ. ಸೊ ಇದೇ ಒಂದು ಫಾರ್ಚುನರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ನಮ್ಮ ಭಾರತೀಯ ಕಂಪನಿ ಕಳೆದ 1 ವರ್ಷದಲ್ಲಿ 113% ಕೊಟ್ಟಿದೆ ಅಂತ ಹೇಳ್ಬೋದು. ಅರೆ ಅದ್ಯಾವ ಕಂಪನಿ ಅಂತ ಹೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ 4 ಜನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ಸೊ ಇದೇ ಒಂದು ಫಾರ್ಚುನರ್ ಅಂದರೆ ಫಾರ್ಚುನರ್ ಅಂತಲ್ಲ, ಟೊಯೋಟಾ ಕಂಪನಿಯ ಎಲ್ಲ ಕಾರುಗಳ ಒಂದು ಪಾರ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿ ಯಾವುದಪ್ಪ ಅಂತಂದ್ರೆ ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಅಂತ ಹೇಳಿ ಈ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಂತ ಹೇಳ್ಬೋದು. ಕಳೆದ 5 ವರ್ಷದಲ್ಲಿ ಈ ಒಂದು ಕಂಪನಿ 1261% ರಿಟರ್ನ್ ಕೊಟ್ಟಿರತಕ್ಕಂಥದ್ದು, ಅದಕ್ಕಿಂತ ಅಧಿಕ ಪರ್ಸೆಂಟ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಈಗ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ರೂ ಕೂಡ ಈ ಒಂದು ಕಂಪನಿ ರಿಟರ್ನ್ ಚೆನ್ನಾಗಿ ಕೊಟ್ಟಿದೆ ಅಂತ ಕೂಡ ಹೇಳ್ಬಹುದು. ಸೊ ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ. ಮುಂಚೆನೇ ಹೇಳ್ತಾ ಇದ್ದೀನಿ, ಇದು ಜಸ್ಟ್ ಒಂದು ಎಜುಕೇಶನ್ ಪರ್ಪಸ್ಗೆ ಆಗಿದೆ. ನೀವೇನಾದ್ರೂ ಬೈ ಮಾಡಬೇಕು ಅಂತಂದ್ರೆ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿಮಗೆ ಸರಿ ನೀವು ಇದನ್ನ ಬೈ ಮಾಡ್ಬೋದು. ಈ ಒಂದು ಕಂಪನಿ ಏನಿದೆ, ಈ ಒಂದು ಟೊಯೋಟಾ ಕಾರುಗಳಲ್ಲಿ ಇಂಜಿನ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಆಗಿರ್ಬೋದು ಅನ್ನೋ ಅನೇಕ ಪಾರ್ಟ್ಗಳನ್ನ ರೆಡಿ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದೇ ಕಂಪನಿಯ ನೇತೃತ್ವದಲ್ಲಿ ಬರ್ತಕ್ಕಂಥ ಇನ್ನೆರಡು ಕಂಪನಿಗಳ ಬಗ್ಗೆ ಕೂಡ ನಾನು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತೀನಿ. ಸೊ ನೀವೇನಾದ್ರೂ ನನ್ನ ಒಂದು ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಕೂಡಲೇ ಹೋಗಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಪ್ರಾಬ್ಲಮ್ ಹೇಗಿದೆ ಅಂತಂದ್ರೆ ಸೆಬಿಯಿಂದ ಸ್ವಲ್ಪ ರೂಲ್ಸ್ ಬಂದಿದೆ. ನಾವು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಡೈರೆಕ್ಟ್ ಆಗಿ ನೀಡುವಂತಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ಗ್ರೂಪ್ ಅಲ್ಲಿ ಜಾಯ್ನ್ ಆದ್ರಿ ಅಂತಂದ್ರೆ ಇದರ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಆಗಿರೋ ಮತ್ತೊಂದಾಗಿರೋ, ಸೊ ಇದರ ಬಗ್ಗೆ ನಾನು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಶೇರ್ ಮಾರ್ಕೆಟ್ ಬಗ್ಗೆ ಏನಾದ್ರು ಕಲಿಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಡ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ನನ್ನ ಒಂದು ಕೋರ್ಸ್ನ ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಇದ್ರೆ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.